ಯಾರಾದ್ರೂ ಬರೋದಿದ್ರೆ ಬಾಗ್ಲ ಕಡೆ ನೋಡ್ತಾರೆ, ನೀವೇನು ಮೆಟ್ಲು ಕಡೆ ನೋಡ್ತಿದ್ದೀರಲ್ಲ? ನೈನೇತ್ಗೆಗೋಸ್ಕರ. ಮಹಾರಾಣಿ ತರ ಮೆಟ್ಲು ಹಿಡ್ಕೊಂಡ್ ಬರ್ಬೇಕಾದ್ರೆ ಫೋಟೋ ತೆಗಿತೀರಾ? ಸುಮನ ಮರ್ತಿದ್ದಾಳೆ ಅನ್ಸುತ್ತೆ ವಿಕ್ರಾಂತ್. ಈಗ ನೈನಿ ಪ್ರತಿಷ್ಠಾನಪುರಕ್ಕೆ ಹೋಗಿ ನವಜೀವನ ಜಲನ ತರಕ್ ಹೋಗ್ತಿದ್ದಾಳೆ. ಮಾಮ್, ಆ ಹೂನ ನೈನಿ ರೂಮಲ್ಲಿ ಇಟ್ಟಿದ್ರೆ ಚೆನ್ನಾಗಿರೋದು. ಆಗ ಡೌಟ್ ಬರ್ತಿತ್ತು. ಹಾಲಲ್ಲಿ ಎಲ್ರ ಎದುರುಗಡೆ ಕೊಟ್ರೆ ಅನುಮಾನ ಬರ್ದೆ ಅವಳು ಖುಷಿಯಾಗಿ ತಗೋತಾಳೆ. ಓ, ಈ ಹೂನ ತಲೆಗೆ ಮುಡ್ಕೊಂಡಾಗ ವಾಸನೆ ತಗೊಂಡು ತಲೆ ಸುತ್ತ ಬಂದು ಪ್ರಜ್ಞೆ ತಪ್ಪೋಗ್ತಾಳೆ. ಆ ಮನೇಲೆ ಬಿದ್ರೆ ನಮ್ ತಲೆಗೆ ಕಟ್ತಾರಲ್ವಾ ಅದನ್ನ. ಏಯ್, ತಕ್ಷಣ ಮರ್ತೀರಲ್ವೋ? ನೀನು ಯಕ್ಷ ಪ್ರಶ್ನೆ ಮಾಡಬೇಡ. ಏ, ನಯನಿ ಬರ್ತಿದ್ದಾಳೆ, ನಡಿ. ಒಳ್ಳೆದಾಗ್ಲಿ ನೈನಿ, ವಿಜಯೀ ಭವ, ಸಕಲ ಕಾರ್ಯ ಸಿದ್ಧಿರಸ್ತು. ಕ್ಷೇಮವಾಗಿ ಹೋಗಿ ಲಾಭವಾಗಿ ಬಾಮ. ಲಾಭ ಅಂದ್ರೆ ಬರ್ತಾ ನವಜೀವ ಜಲನ ತರೋದೆ. ಅದನ್ನ ತರದೆ ನಾನಾಗ್ಲಿ ನಾಗರಾಜ ಆಗ್ಲಿ ವಾಪಸ್ ಬರಲ್ಲ ಅತ್ತೆ. ಮಾಮ್, ನಿಮ್ ದೊಡ್ಡ ಸೊಸೆ ದೃಢ ಸಂಕಲ್ಪ ಮಾಡ್ಕೊಂಡಿದ್ದಾಳೆ. ಮಲ್ಗೆ ಹೂ ಬದಲಾಗಿ ಹೂವಿನ ಹಾರನೇ ತರ್ಬೇಕಿತ್ತು. ನೀವು ಕುತ್ತಿಗೆಗೆ ಹಾಕಿ ವೀರನಾರಿ ತರ ಕಳಿಸ್ಬೋದಿತ್ತು. ಇವಾಗ ಯಾಕೆ ನೀವು ಹೂ ತಗೊಂಡ್ ಬಂದಿದ್ದೀರಾ? ಬೆಳಗ್ಗೆನೆ ಸ್ನಾನ ಮಾಡಿ ಅಮ್ಮನವ್ರ ಗುಡಿಗೆ ಹೋಗಿ ಅರ್ಚನೆ ಮಾಡಿಸಿ ಹೂವು ಕುಂಕುಮನ ತಗೊಂಡ್ ಬಂದಿದ್ದೀನಿ ಹಾಸಿನಿ. ನಯನಿ ಇದನ್ ತಗೊಂಡು ಸೌಭಾಗ್ಯವತಿಯಾಗಿ ಹೋಗಿ ಸುಮಂಗಲಿಯಾಗಿ ವಾಪಸ್ ಬರ್ಲಿ ಅಂತ. ಅಷ್ಟೊಂದು ಹೂವ ಹೇಗ್ ಮುಡ್ಕೋತಾಳಕ್ಕ? ಸ್ವಲ್ಪ ಕೊಡಿಲಿ, ನಾನು ಹೆಂಡತಿಗೆ ಮುಡಿಸ್ತೀನಿ ಕೊಡಕ್ಕ. ಅಯ್ಯೋ ಇರಿ ಮಾವ, ಮತ್ತೆ ಇರುತ್ತೆ. ಏಯ್, ಪಾವನ ಮೂರ್ತಿಯ ತುಂಡ್ತನೂ ಕೂಡ ಅರ್ಥ ಆಗೋ ಹಾಗೆ ಹೇಳ್ಬೇಕಲ್ವಾ ನೀನು? ಮಾವನ ಬಗ್ಗೆ ನಮಗ್ ಗೊತ್ತಿಲ್ದಿರೋ ವಿಷಯ ನಿಮಗೆ ಗೊತ್ತೋ? ದುರಂದರ ಮಲ್ಗೆ ಹೂ ಮುಟ್ಕೊಂಡ ತಕ್ಷಣ ಆ ವಾಸನೆಯಿಂದ ಹೆಂಡ ಕುಡ್ದೋರ್ ಥರ ಪಾವನ ಮೂರ್ತಿ ತೂರಾಡ್ತಾ ಮಾತಾಡೋದನ್ನ ನಾನು ನೋಡಿದ್ದೀನಿ. ಅವ್ರ ರೂಮಲ್ಲಿ ನಿಮ್ಗೇನ್ ಕೆಲ್ಸ ಅತ್ತೆ? ಅಯ್ಯೋ, ನಾಚಿಕೆ ಆಗ್ತಿದೆ, ಸುಮ್ಮನೆ ಇರೇ. ನಮ್ಮ ಅಕ್ಕಂಗ್ ಬೆಸ್ಟ್ ಆಫ್ ಲಕ್ ಹೇಳೋ ಬದಲು ನೀವ್ ನಿಮ್ ಕತೆ ಹೇಳೋದ್ರಲ್ಲೇ ಟೈಮ್ ವೇಸ್ಟ್ ಮಾಡ್ತೀರಾ ಅನ್ಸತ್ತೆ. ಸರಿ, ನಾನು ಹೋಗ್ತೀನಿ ಅತ್ತೆ. ಆಹಾ, ಹೋಗಿ ಬರ್ತೀನಿ ಅಂತ ಹೇಳಬೇಕು. ಹಾಸಿನಿ, ಈ ಹೂವನ್ನ ನಯನಿಗೆ ಮುಡ್ಸು. ಮುಡಿಸ್ತೀನಿ, ಆದ್ರೆ ಗುಡಿಯಿಂದ ಬಂದಿರೋ ನಿಮ್ಮ ಹಣೆ ಮೇಲೆ ಕುಂಕುಮ ಯಾಕಿಲ್ಲ? ದೇವ್ರ ನೀರು ಬಂದು ಹೋಗಿರ್ಬೇಕು. ಮತ್ತೆ ಮೇಕಪ್ ಹಾಗೆ ಇದೆಯಲ್ಲ. ಅಯ್ಯೋ, ನೀನು ಹುಚ್ಚುಚ್ಚು ಪ್ರಶ್ನೆ ಕೇಳಬೇಡ. ದುರಂದರ, ನೀನು ಈ ಹೂವನ್ನ ನಯನಿ ತಲೆಗೆ ಮುಡ್ಸು. ಓಂ ನಮಃ ಶಿವಾಯ. ಇರು ದುರಂದರ,
ಆ ಹೂವನ್ನ ನೈನೆಗೆ ಮುಡಿಸ್ಬೇಡ. ಒಂದು 5 ನಿಮಿಷ ಲೇಟಾಗಿ ಬಂದಿದ್ರೆ ಚೆನ್ನಾಗಿರೋದಲ್ವಾ? ಯಾಕೆ ಗುರುಗಳೇ, ಅದ್ರಲ್ಲೂ ಏನಾದರೂ ಮಿಕ್ಸ್ ಮಾಡಿದ್ದಾರೆ ಅಂತೀರಾ? ಏಯ್, ಏನೇ ಹಾಗಂತ್ಯಾ? ಪ್ರತಿಷ್ಠಾನಪುರದಲ್ಲಿ ಮಲ್ಲಿಗೆ ಹೂ ನಿಷೇಧ. ಯಾಕೆ ಗುರುಗಳೇ, ಏನಾದರೂ ಕಾರಣ ಇದೆಯಾ? ಕಾರಣ ಇಲ್ಲದೆ ಏನು ವಿಕ್ರಾಂತ? ಅಲ್ಲಿ ರಾಮಭಕ್ತ ತಪಸ್ ಮಾಡ್ತಾ ಇರ್ತಾನೆ. ಯಾರ ಮನುಷ್ಯ? ಮನುಷ್ಯ ಅಲ್ಲ, ವಾನರ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಅಂದ್ರೆ ಕೋತಿನ? ಗುರುಗಳೇ, ಅದ್ಯಾರು ಅಂತ ದಯವಿಟ್ಟು ಹೇಳಿ. ಆ ರಾಮಭಕ್ತನ ಹೆಸರು ಭಜರಂಗಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಭಜರಂಗಿನ? ಜಪಿಸ್ತಾ ದೀಕ್ಷೆಯಲ್ಲಿರೋ ಬಜರಂಗಿಗೆ ಮಲ್ಲಿಗೆ ಹೂವಿನ ವಾಸನೆ ಭಂಗ ತರಬಹುದು. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಹಾಗಾಗಿ ಆ ಹೂನ ತಗೊಂಡು ಹೋಗ್ಬಾರ್ದು, ಮುಡ್ಕೊಳ್ಳಬಾರ್ದು. ಸರಿ ಸ್ವಾಮೀಜಿ. ಪಾಪ, ನಮ್ಮತ್ತೆ ಕೋಳಿ ಕೂಗೋಕ್ಕೂ ಮುಂಚೆ ದೇವಸ್ಥಾನಕ್ಕೆ ಹೋದ್ರು, ಯಾವುದೂ ಉಪಯೋಗಕ್ಕೆ ಬರಲಿಲ್ಲ. ಯಾಕೆ? ನಾವುಗಳು ಮುಟ್ಕೋಬೋದಲ್ಲ. ಬಾತ್ಗೆ ನಿಮ್ಗೊಂದು ಸ್ವಲ್ಪ ಮುಡಿಸ್ತೀನಿ. ಬೇಕಾಗಿಲ್ಲ. ಮುಡ್ಕೊಂಡು ಸಾಧಿಸೋದು ಏನೂ ಇಲ್ಲ ಅಂತ ನಮ್ಮತ್ತೆ ಬೇಜಾರು. ಅಕ್ಕ, 1 ನಿಮಿಷ. ಸ್ವಾಮೀಜಿ, ನಾನು ನಾಗರಾಜ ಪ್ರತಿಷ್ಠಾನಪುರಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ನವಜೀವ ಜಲ ನಮಗೆಲ್ಲಿ ಸಿಗುತ್ತೆ? ಅಚಲ ವಿಶ್ವಾಸದಿಂದ ಕರ್ಕೋಟನಾದ ನಾಗರಾಜನ್ ಜೊತೆ ಹೊರಟಿರೋ ನೀನು ನವಜೀವನ ಕೊಡೋ ಜಲವನ್ನ ಯಾವುದೋ ರೀತಿಯಲ್ಲಿ ಆ ಹೂನ ದೇವ್ರ ಮನೆಯಲ್ಲಿಡು. ಹಾಗೆ ಆಗ್ಲಿ ಗುರುಗಳೇ. ನಾನು ನಾಗರಾಜ ಪ್ರತಿಷ್ಠಾನಪುರಕ್ಕೇನೋ ಬಂದ್ವಿ. ಸ್ವಾಮೀಜಿ ಹೇಳ್ದ ಹಾಗೆ ನಾನು ಅದೇ ಜಾಗಕ್ಕೆ ಬಂದಿದ್ದೀನಿ. ಏನೋ ಹಳ್ಳಿ ಅನ್ಕೊಂಡ್ರೆ ಇದು ದೊಡ್ಡ ಕಾಡಿದ್ದಂಗಿದೆ. ಜೊತೆಗೆ ಬಂದೆ. ಎಲ್ಲಿ ಹೊಟ್ಟೋದೆ ನಾಗರಾಜ? ನಾಗರಾಜ, ನಿನಗೋ ಮಾತು ಬರಲ್ಲ. ನಾನು ಹೇಳಿದ್ದನ್ನ ಅರ್ಥ ಮಾಡ್ಕೊಂಡ್ರು ಅದಕ್ಕೆ ಉತ್ತರ ಸಿಗಲ್ಲ. ದೊಡ್ಡ ಬೊಟ್ಟಮ್ಮಂಗ್ ಮಾತು ಬಂದ್ರೂ ಕೂಡ ನವಜೀವ ಜಲನ ತಗೊಂಡ್ ಬರೋ ಶಕ್ತಿ ನಿನಗೇ ಇರೋದು ಅಂತ ನಾನು ನಿನ್ ಜೊತೆ ಬಂದೆ.
ಸ್ವಾಮೀಜಿ ಹೇಳಿದ ಜಾಗ ಇದೇನಾ? ವಿಶಾಲಕ್ಷಮ್ಮ ತಾಯಿ ಮತ್ತೆ ಈಶ್ವರನ ಆಶೀರ್ವಾದದಿಂದಾನೆ ಇವತ್ತು ನಿನ್ನ ನೋಡ್ತಿದ್ದೀನಿ ಬಜರಂಗಿ. ನೀನ್ ರಾಮ ಜಪ ಮಾಡ್ತಿರೋ ಹಾಗೆ ನಾನು ನನ್ನ ಗಂಡನ ಶಾಪ ವಿಮೋಚನೆ ಆಗಲಿ ಅಂತ ತಪ್ಪಿಸ್ತಾ ಇದ್ದೀನಿ. ನವಜೀವ ಜಲನ ನಾಗರಾಜ ಹಿಡ್ಕೊಡ್ತಾನೆ, ಆದ್ರೆ ಆ ನೀರು ಎಲ್ಲಿದೆ ಅಂತ ನಿನಗೆ ಗೊತ್ತು ಅಂದಿದ್ದಾರೆ. ದಾರಿ ತೋರ್ಸು ಬಜರಂಗಿ. ಶಿವ 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 ಶಂಕರ ಹರ ಹರ ಶಿವ 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 ಶಂಕರ ಹರ ಹರ ಮೃತ್ಯುಂಜಯಾಯ ಧರ್ಮಚ್ಚರಾಯ ಸರ್ವಂ ಶಿವಾಯ ಸಂಭೂತನೆ ವೀರಭದ್ರಾಯ ನೀಲಕಂಠಾಯ ಮಹಾದೇವಾಯ ಸಕಲೇಶನೇ ಪರಮೇಶ ಜಗದೀಶ ಶ್ರೀರಾಮ ಈಶ್ವರ ರಾಮೇಶ್ವರ ನಿನ್ ಜೊತೆಲೆ ಕಟ್ಕೊಂಡಿರೋ ಆ ಗಂಗಾ ತಾಯಿನೇ ನವಜೀವ ಜಲ ಅಂತ ಈಗ ನನಗೆ ಗೊತ್ತಾಯ್ತು ತಂದೆ. ಬಜರಂಗಿ, ತಪಸ್ನ ಭಂಗ ಮಾಡ್ಕೊಳ್ದೆ ನನಗ್ ಸಹಾಯ ಮಾಡಿದ್ದಕ್ಕೆ ನಿನಗ್ ಸದಾ ಋಣಿಯಾಗಿರ್ತೀನಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಅಬ್ಬಬ್ಬಬ್ಬಬ್ಬಬ್ಬಾ ಏ ಹಾಸ್, ಯಾಕೆ ವಿಷಲ್ ಹೊಡೆದೆ? ದಿನೇ ದಿನೇ ಜಾಸ್ತಿ ಆಗ್ತಿದೆ ನಿನ್ ಗಲಾಟೆ. ತಡಿಯೋಕಾಗ್ದೇ ಇರೋ ಖುಷಿ ಆದಾಗ, ಅದನ್ನ ಹೇಳ್ಕೊಳ್ಳೋದಕ್ ಯಾರು ಇಲ್ದೇ ಇದ್ದಾಗ ಈ ತರ ವಿಸಿಲ್ ಹೊಡೆದು ಎಲ್ರನ್ನ ಸೇರ್ಸೋದು ನನ್ನ ಹಾಬಿ ಆಂಟಿ. ಕುಕ್ಕರ್ ಹಾಳಾಗೋಯ್ತೇನೋ, ಹೊರದೋಗಿ ಈ ತರ ಆಯ್ತು ಅಂತ ಅನ್ಕೊಂಡಮ್ಮ. ಹಾ,
ಅದರ ಊರಿ ಬೇರೆ ಚಿಕ್ಕಪ್ಪ. ಇವಾಗ ನಾನು ಹೇಳೋದನ್ನ ಕೇಳಿದ್ರೆ ಇಲ್ಲಿ ಉರ್ಕೊಳ್ಳೋರೆ ಬೇರೆ. ಅದೇನಂತ ಹೇಳೆ. ನೈನಿ ಬರ್ತಿದ್ದಾಳೆ. ನಮ್ಮ ಅಕ್ಕ ಬಂದ್ರೆ ಏನೀಗ? ನಿನಗಿನ್ನೂ ಅರ್ಥ ಆಗಿಲ್ಲ. ಅದಕ್ಕೆ ಖಾಲಿ ಕೈಯಲ್ಲಿ ಬರ್ತಾ ಇಲ್ಲ, ನವ ಜೀವ ಜಲನ ತಗೊಂಡು ಬರ್ತಾ ಇದ್ದಾರೆ. ಹಾ, ನಿಂಗೆ ಯಾರು ಹೇಳಿದ್ರು? ಇನ್ಯಾರು ಹೇಳ್ತಾರಂಟಿ ನೈನಿ ಸಾಧಿಸ್ಬಿಟ್ಟೆ ಅಂತ. ವಿಶಾಲ್ನ ಮೊದ್ಲಿನ ತರ ಮಾಡಬಹುದು ಅಂತ ಸಂತೋಷದಿಂದ ಫೋನ್ ಮಾಡಿದ್ಲು. ಇನ್ನೊಂದ್ 2 ನಿಮಿಷದಲ್ಲಿ ಅವಳು ಮನೆಗ್ ಬರ್ತಾಳಂತೆ. ಹೋ ಹೋ ಹೋ. ನಯನಿ ಮನೆಗೆ ಬಂದ ತಕ್ಷಣ ಆ ನೀರು ಕೆಳಕ್ ಚೆಲ್ ಹೋಗೋ ಹಾಗೆ ಮಾಡಬೇಕು. ಸುಮ್ಮನೆ ಕೂಡ ತುಂಬಾ ಹ್ಯಾಪಿಯಾಗಿ ಫೀಲ್ ಆಗ್ತಿರೋದು ಇದೇ ಫಸ್ಟ್ ಟೈಮ್ ಅನ್ಕೋತೀನಿ. ಆಸ್ತಿ ಸಿಕ್ತಿದ್ಯಲ್ಲ ಅದಕ್ಕೆ ಅನ್ಸತ್ತೆ ವಿಕ್ರಾಂತ. ಅದೇ ಅಲ್ವಾ? ಅದ್ರ ಬಗ್ಗೆ ಆಮೇಲೆ ಯೋಚಿಸೋಣ ರೀ. ಮೊದ್ಲು ವಿಶ್ ಸರಿ ಹೋದ್ರೆ ಆಮೇಲೆ ಏನ್ ಬೇಕಾದ್ರೂ ಮಾಡ್ಬೋದಲ್ವಾ? ಅಲ್ಲೋಡಿ, ನಿಮ್ ದೊಡ್ಡ ಸೊಸೆ ಬಂದೇ ಬಿಟ್ಲಲ್ಲ. ಬಾ ನಯನಿ, ಹಾಸಿನಿ ಹೇಳಿದಾಗ ನನ್ಗೆಷ್ಟು ಸಂತೋಷ ಆಯ್ತು ಗೊತ್ತಾ? ಅದನ್ನ ಇಲ್ಲಿ ಕೊಡು, ವಿಶಾಲ್ ಮೇಲೆ ಹಾಕ್ತೀನಿ, ಕೊಡು. ಅಯ್ಯೋ ಮಾಮ್, ಅತ್ತೆ. ಅಕ್ಕ ಯಾಕೆ ಈ ಥರ ಮಾಡಿದೆ? ನೈನಮ್ಮನ ಪ್ರಯತ್ನ ಎಲ್ಲ ವ್ಯರ್ಥ ಆಗೋಯ್ತು. ನಾನೇನ್ ಮಾಡಿದೆ ಪಾವನಮೂರ್ತಿ? ತನ್ನ ಗಂಡನ್ಗೋಸ್ಕರ ನೈನಿನೇ ಅಷ್ಟು ಹಾತೊರಿತಿರ್ಬೇಕಾದ್ರೆ ನನ್ನ ಮಗ ವಿಶಾಲ್ಗೋಸ್ಕರ ನಾನು ಹಾತೊರಿಬಾರ್ದ? ಕೈ ಜಾರಿ ಕೆಳಗ್ ಬಿತ್ತು, ಅದಕ್ಕೆ ಯಾರು ತಾನೇ ಏನ್ ಮಾಡಕ್ಕಾಗತ್ತೆ? ಬೇಕು ಅಂತ ಮಾಡಿದ್ದು. ಅಯ್ಯೋ, ಬೇಕು ಅಂತಾನೆ ಮಾಡಿತು ಅಂತಿದ್ಯಲ್ಲ. ನೀವು ಬೇಕು ಅಂತಾನೆ ಮಾಡಿದ್ರಿ ಮಾಮ್. ಇಲ್ಲ ಅಂದಿದ್ರೆ ಅದಕ್ಕೆ ಗಡ್ಡ ಹೋಗ್ತಾ ಇರ್ಲಿಲ್ಲ. ಇಸ್ಕೊಳ್ಳೋಕೆ ಅಂತ ಹೋಗಿ ಕೆಳಗಡೆ ಚೆಲ್ಬಿಟ್ರಲ್ಲ ಎಲ್ಲನೂ. ಹೀಗ ಆರೋಪ ಮಾಡಕ್ ಮಾತ್ರ ಮುಂದಿರ್ತಾರೆ, ಗೊತ್ತಾಗ್ದೇ ಆಯ್ತು ಅಂದ್ರೆ ಕೇಳಲ್ಲ. ನೈನಿನೇ ಏನು ಮಾತಾಡ್ತಿಲ್ಲ. ಹಾ, ನಿಮ್ಮನ್ ಹೊಡಿಬೇಕಾ ಇಲ್ಲ ಸಾಯಿಸ್ಬೇಕಾ ಅಂತ ನೋಡ್ತಿದ್ದಾಳೆ. ಸ್ವಲ್ಪ ಸುಮ್ಮನೆ ಇರೇ. ನೈನಿ, ಈಗೇನ್ ಮಾಡೋದು? ಮತ್ತೆ ಪ್ರತಿಷ್ಠಾನಪುರಕ್ಕೆ ಹೋಗ್ಬೇಕಾ? ಬೇಕಾಗಿಲ್ಲ ಚಿಕ್ಕಮ್ಮ. ಕೆಳಗ್ ಚೆಲ್ಲಿದ ನೀರು ನವಜೀವ ಜಲ ಅಲ್ಲ.
ಮತ್ತೇನಮ್ಮ ಅದು